ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದೀನಿ. ಎಷ್ಟೊಂದು ಜನ ಎಷ್ಟೊಂದು ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ರಿ ಅಂಡ್ ಫೈನಲಿ ಇವತ್ತು ಅಪ್ಲೋಡ್ ಮಾಡ್ತಾ ಇದೀನಿ. ಸೊ ಮೊದಲನೇ ಬಾರಿಗೆ ಯಾರಾದ್ರೂ ನನ್ನ ಈ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಬಾರಿಗೆ ಯಾರು ನೋಡ್ತಾ ಇದೀರಲ್ಲ ಅವ್ರಿಗೆ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ಏನ್ ಇವತ್ತಿನ ವ್ಲಾಗ್ ಅನ್ಬಿಟ್ಟು. ನಾವು ಮನೆ ಶಿಫ್ಟ್ ಮಾಡ್ತಾ ಇದೀವಿ. ಶಿಫ್ಟ್ ಮಾಡೋ ದಿವಸನೇ ಸತ್ಯನಾರಾಯಣ ಸ್ವಾಮಿ ವ್ರತ ಕೂಡ ಇಟ್ಕೊಂಡಿದ್ವಿ. ಆ ಒಂದು ವಿಡಿಯೋ ಇವತ್ತಾಗಿರುತ್ತೆ. ಮುಂಚೆ ನಾವು ಕ್ವಾರ್ಟರ್ಸ್ ಅಲ್ಲಿ ಇದ್ವಿ, HL ಕ್ವಾರ್ಟರ್ಸ್ ಅಲ್ಲಿ. ಅಲ್ಲಿಂದ ಇವಾಗ ನಾವು ಇಲ್ಲಿಗೆ ಶಿಫ್ಟ್ ಆಗಿದೀವಿ. ಎಷ್ಟೊಂದು ಜನ ಕೇಳ್ತಾ ಇದ್ರಿ ರೆಂಟಾ, ಲೀಸಾ, ಎಷ್ಟು, ಏನು ಕತೆ ಅಂತ. ನಾನು ಒಂದೊಂದು ವಿಡಿಯೋಲ್ಲೇ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲ ವ್ಲಾಗ್ಸ್ ನ ನೋಡಿ, ಓಕೆನಾ? ನನಗೂ ಆಸೆ ಇರುತ್ತೆ, ಓಕೆ ನಾನು ಫಸ್ಟ್ ವ್ಲಾಗ್ ಇದಾಕ್ಬೇಕು, ಸೆಕೆಂಡ್ ವ್ಲಾಗ್ ನೆಕ್ಸ್ಟ್ ಇದಾಕ್ಬೇಕು, ಥರ್ಡ್ ವ್ಲಾಗ್ ಇದಾಕ್ಬೇಕು ಅಂದ್ಬಿಟ್ಟು. ಆ ರೀತಿ ಅಷ್ಟೇ. ಅಂಡ್ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ತುಂಬಾನೇ ವೇಟ್ ಮಾಡಿಸ್ತಾ ಇದೀನಿ ಅನ್ಬಿಟ್ಟು. ಎಸ್, ಇವತ್ತು ಬೆಳಗ್ಗೆನೆ ಪುರೋಹಿತರು, ನಮ್ಮ ಚಿಕ್ಕಮ್ಮ, ನಮ್ಮಪ್ಪ ಎಲ್ಲರೂ ಬಂದಿದ್ರು. ಬಂದಿದ ತಕ್ಷಣ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ದೇವ್ರಿಗೆ. ಹಾಗೆ ನಾನು ಕೂಡ ಬೇಗನೆ ಬಂದಿದ್ದೆ. ನೈಟೇ ಎಲ್ಲ ರೆಡಿ ಮಾಡಿಟ್ಟಿದ್ವಿ. ಹಾಗೆ ಕೆಲವೊಂದು ಕಾಮೆಂಟ್ಸ್ ಕೂಡ ಬಂದಿತ್ತು, ನೈಟೇ ಹೂವೆಲ್ಲ ಮುಡಿಸಬಾರ್ದಿತ್ತು ಸೌಂದರ್ಯ ಅಂತ. ನಾವು ಪುರೋಹಿತರನ್ನ ಕೇಳಿದಾಗ, ನೀವು ಡೆಕೋರೇಷನ್ ಮಾಡುವಂಥದ್ದು ಮುಡಿಸಿಡಿ, ನಾನು ಬಂದ್ಮೇಲೆ ತಿರ್ಗಾ ನಾನು ಹೊಸ ಹೂವನ್ನ ಇಟ್ಬಿಟ್ಟೆ ಪೂಜೆನ ಪ್ರಾರಂಭ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಹಾಗಾಗಿ ನಾನು ನೈಟೇ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ದೆ. ತಿರ್ಗಾ ಪುರೋಹಿತರು ಬಂದು ಅವರು ಮಾಡಬೇಕಾಗಿರುವಂತ ಕಾರ್ಯನೆಲ್ಲ ಶುರು ಮಾಡಿದ್ರು. ಅಂಡ್ ಬಂದಿದ್ದೆ ದೇವ್ರ ಕಲಶಕ್ಕೆಲ್ಲ ನಮ್ಮ ಚಿಕ್ಕಮ್ಮ ರೆಡಿ ಮಾಡಿಕೊಟ್ರು. ಇಲ್ಲಿ ಫಸ್ಟ್ ಅವರು ಪುಣ್ಯ ಅಂತ ಮಾಡ್ತಾ ಇದ್ದಾರೆ. ಇದು ಶುದ್ಧಿ ಆಗೋದಕ್ಕೆ, ಮನೆಯೆಲ್ಲ ಶುದ್ಧಿ, ಹಾಗೆ ನಮ್ಮ ಸರೌಂಡಿಂಗ್ ಶುದ್ಧಿ, ಈ ತರ ಶುದ್ಧಿ ಆಗೋದಕ್ಕೆ ಮಾಡ್ತಾ ಇದ್ದಾರೆ. ಕೆಲವೊಂದು ರಾಕ್ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಹಾಗೆ ವಿಡಿಯೋ ಕೂಡ ಕಂಟಿನ್ಯೂ ಮಾಡೋಣ. आयुष्येवेन्द्रिये प्रतिष्ठति दीर्घामायुः. ओम श्री महागणाधिपतये नमः. श्री गुरुभ्यो नमः. हरिः ओम. कार्यस्य निर्विघ्नेन ब्रह्मवाप्यर्थम् आदौ महागणपति प्रार्थनमहं करिष्ये. ओम सुमुखश्च एकदन्तश्च कपिलो गजकर्णिकः लम्बोदरश्च विकटो विघ्नराजो ಗಣಾಧಿಪಃ ಧೂಮಕೇತರ್ ಗಣಾಧ್ಯಕ್ಷ ಪಾಲಚಂದ್ರೋ ಗಜಾನನ. ಕಾರ್ಯಕ್ರಮ ಈ ತರ ಶುರುವಾಯಿತು. ಅಂಡ್ ನಾನು, ರೂಪೇಶು, ಮಮ್ಮಿ, ಅಮ್ಮಮ್ಮ ಎಲ್ಲರೂ ಅಲ್ಲೇ ಕ್ವಾರ್ಟರ್ಸ್ ಅಲ್ಲೇ ರೆಡಿ ಆಗ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಕ್ವಾರ್ಟರ್ಸ್ ಇಂದ ಈ ಮನೆಗೆ ಆಲ್ಮೋಸ್ಟ್ 5 minutes ಡ್ರೈವ್ ಅಷ್ಟೇ, ಗಾಡಿಯಲ್ಲಿ 5 minutes ಅಷ್ಟು ಹತ್ರ ಇದೆ. ಅಂಡ್ ನಾನು ಈ ವಿಡಿಯೋಲಿ ಸ್ಪೆಷಲ್ ಆಗಿ ಪುರೋಹಿತರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇವ್ರು ಪುರೋಹಿತರು ಅಂದ್ರೆ ನಮ್ಮ ಫ್ಯಾಮಿಲಿ ಪುರೋಹಿತರು. ನಾನು ಚಿಕ್ಕ ವಯಸ್ಸಿಂದ ಇರೋವರೆಗೂ ನಮ್ಮ ಮನೇಲಿ ಏನೇ ಕಾರ್ಯಕ್ರಮ ಆದ್ರೂ ಇವರೇ ಬರೋದು. ನಾವು ಏನೇ ಕೇಳಬೇಕು, ಯಾವುದಕ್ಕೆ ಡೇಟ್ಸ್ ಕೇಳಬೇಕು ಅಂದ್ರೂ ಕೂಡ ನಾವು ಇವ್ರನ್ನೇ ಕೇಳೋದು. ಮಧುಸೂದನ್ ರಾವ್ ಅಂಕಲ್ ಅಂದ್ಬಿಟ್ಟು ಇವ್ರ ಮಗ. ಹಾಗೆ ನಾನು ಇಬ್ರು ಕ್ಲಾಸ್ಮೇಟ್ಸ್, ಚಿಕ್ಕ ವಯಸ್ಸಿಂದನೂ ಕ್ಲಾಸ್ಮೇಟ್ಸ್, ಒಂದೇ ಸ್ಕೂಲಲ್ಲಿ. ನಾವು ಮುಂಚೆ ನಮ್ಮ ಜಕ್ಕಳಮಡುಗು ಅಂತ ಊರಲ್ಲಿ ಇದ್ದಿದ್ದಲ್ವಾ, ಸೊ ನಮ್ಮಪ್ಪ ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ರು. ನಾನು ಸಿಂಧು ಹುಟ್ಟಿದ ಮೇಲೆ ನಮ್ಮ ಅಪ್ಪನಿಗೆ ಯಲಹಂಕ ಡಿಪೋಗೆ ಟ್ರಾನ್ಸ್ಫರ್ ಆಯಿತು. ಆಗ ನಮ್ಮ ದೊಡ್ಡಜ್ಜಿ ಒಬ್ಬರಿದ್ದಾರೆ, ಅವರು ಇವಾಗಿಲ್ಲ, ಅವರು ಹೇಳಿದ್ರಂತೆ, ನಿರ್ಮಲಾ ನೀನು ಹೋಗಿ ದೊಡ್ಡಬಳ್ಳಾಪುರದಲ್ಲಿ ಮನೆ ಇದೆಯಲ್ಲ ಅಲ್ಲಿರು ಅಂತ, ಆ ಮನೆಯಲ್ಲಿರು ನೀನು, ಇಲ್ಲಾಂದ್ರೆ ಇಲ್ಲಿದ್ರೆ ಮಕ್ಕಳನ್ನ ಓದ್ಸಕ್ ಆಗಲ್ಲ ಅಂತ ಬಲವಂತ ಮಾಡಿ ಆ ಅಜ್ಜಿ ಕಳ್ಸಿಕೊಟ್ಟಿದ್ದಕ್ಕೆ, ನಮ್ಮಮ್ಮ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದಕ್ಕೆ, ನಾವು ಇಷ್ಟೆಲ್ಲ ಓದಿ ಈ ಪೊಸಿಷನ್ ಅಲ್ಲಿ ಇರೋದಕ್ಕೆ ಆ ಅಜ್ಜಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆಗ ನಾವು ದೊಡ್ಡಬಳ್ಳಾಪುರ ಮನೆ ಹತ್ರ ಬಂದಾಗ, ಮನೆ ಹತ್ರ ಒಂದು ಗಣೇಶನ ದೇವಸ್ಥಾನ ಇದೆ, ಅಲ್ಲಿ ಇವರು ಪುರೋಹಿತರಾಗಿದ್ರು. ಆಗ್ಲಿಂದ ನಮ್ಗೆ ಇವ್ರಿಗೆ ಪರಿಚಯ ಇರುವಂತ. ನಂತರ ಈ ಅಂಕಲ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ, ನನ್ಗೆ ಎಷ್ಟೇ ಎಮರ್ಜೆನ್ಸಿ ಇರಲಿ, ಅಂಕಲ್ ನಾಳೆ ಬೇಕು, ಸರಿ ಆಯ್ತಮ್ಮ ಅನ್ಬಿಡ್ತಾರೆ. ಬೇರೆ ಎಲ್ಲಾದ್ರೂ ಹೋಗ್ಬೇಕಂದ್ರು ಪಾಪ ಅವರು ಬೇರೆಯವ್ರನ್ನ ಕಳ್ಸಿಕೊಟ್ಟು ನಮ್ಗೆ
ನಮ್ಮನೆಗೆ ಏನೇ ಕಾರ್ಯ ಇದ್ರೂ ಮಾಡ್ಕೊಡ್ತಾರೆ. ಆ್ಯಂಡ್ ಇವತ್ತು ಅಷ್ಟೇ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರೆ ಅಂದರೆ ನನ್ನ ಸೇಮ್ ಅವ್ರ ಮಗಳ ಥರನೇ ಟ್ರೀಟ್ ಮಾಡ್ತಾಳೆ. ಅಂಕಲ್ ಆಗಿರ್ಬೋದು, ಆಂಟಿ ಆಗಿರ್ಬೋದು. ನನ್ನ ಮುಂದೆ ಬರುವಂಥ ವೀಡಿಯೋಸಲ್ಲಿ ಇನ್ಮೇಲೆ ಸ್ವಲ್ಪ ಶುಭ ಕಾರ್ಯಗಳೇ ನಡೆಯುತ್ತೆ. ಸೊ ಅದಕ್ಕೆಲ್ಲ ಬಂದಾಗ ನಾನು ತೋರಿಸ್ಕೊಡ್ತೀನಿ ಆಯಿತಾ. ಆ್ಯಂಡ್ ಹಿಂಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ನಮ್ಮ ಡ್ಯಾಡಿ ಕುಂಬಳಕಾಯಿ ಅದೆಲ್ಲ ಹೊಡಿತಾ ಇದ್ದಾರೆ. ಏನಪ್ಪ ಅಂದರೆ ಒಂದೊಂದು ರೀತಿ ಒಬ್ಬೊಬ್ರು ಮಾಡ್ತಾರೆ. ಶಿಫ್ಟ್ ಆಗೋವಾಗ ಬಾಡಿಗೆ ಮನೆಗಾಗಿರ್ಬೋದು, ಸ್ವಂತ ಮನೆಗಾಗಿರ್ಬೋದು, ಲೀಸ್ ಮನೆಗಾಗಿರ್ಬೋದು, ಅವರ ಒಂದು ಪದ್ಧತಿ ಪ್ರಕಾರ ಅವರು ಕಾರ್ಯಕ್ರಮಗಳನ್ನ ಪೂಜೆಗಳನ್ನ ಅನ್ನೋದು ನಡೆಸೋದು. ಸೊ ನಾವು ಸಿಂಪಲ್ ಆಗಿ ಶಿಫ್ಟ್ ಆಗೋಣ ಅಂತ ಅನ್ಕೊಂಡಿದ್ವಿ. ಅದೇನೋ 5 ವರ್ಷದಿಂದ ಮಾಡೋಕ್ಕಾಗ್ದಿರೋ ಅಂತಹ ಸತ್ಯನಾರಾಯಣ ಸ್ವಾಮಿ ವ್ರತ ಇವಾಗ ಮಾಡೋಣ ಅಂತ ಮನ್ಸಿಗೆ ಬಂತು. ಹಾಗಾಗಿ ಅಂಕಲೇ ಮೇ ಬಿ ದೇವ್ರ ಅಂಕಲ್ ಬಾಯಲ್ಲಿ ಹೇಳ್ಸಿದ್ರೆ ಏನೋ ಗೊತ್ತಿಲ್ಲ, ಹೇಳಿದಾಗ ನಾವು ಓಕೆ ಅಂತ ಹೇಳಿದ್ವಿ. ಹಾಗೇನೆ ಇವತ್ತಿನ ಕಾರ್ಯಕ್ರಮ ಹಾಲುಕ್ಸೋದು, ಸತ್ಯನಾರಾಯಣ ಸ್ವಾಮಿ ವ್ರತ, ಹಾಗೆ ಪೂಜೆ ಪುನಸ್ಕಾರ, ಪ್ರಸಾದ ಇಷ್ಟು ನಡೆಯೋ ಅಂಥದ್ದು ನಾನು ಇವತ್ತು ನಿಮ್ಮ ಜೊತೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿನಿ ಗೃಹ ಪ್ರವೇಶ ಥರನೇ ಆಗೋಯ್ತು. ನನಗಂದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ಸತ್ಯನಾರಾಯಣ ಸ್ವಾಮಿ ಕೃಪೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಶೀಘ್ರನೇ ನಾವು ಒಂದು ಮನೆ ಕಟ್ಟಿ ಅಲ್ಲಿ ಕಾರ್ಯಕ್ರಮ ನೆಕ್ಸ್ಟ್ ಸತ್ಯನಾರಾಯಣ ಸ್ವಾಮಿ ವ್ರತ ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಎಲ್ಲ ಆಶೀರ್ವಾದ ಬೇಕು. ಖಂಡಿತ ನೀವೆಲ್ಲ ಆಶೀರ್ವಾದ ಮಾಡಿ. ಫಸ್ಟು ಪುಣ್ಯ ಮಾಡಿಬಿಟ್ವಿ. ಮಾಡಿದಾದ್ಮೇಲೆ ಒಂದು 10 ನಿಮಿಷ ರೆಸ್ಟ್ ಕೊಡ್ತಾರೆ. ಯಾಕಂದರೆ ಅವ್ರ ಕಳಶಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕಲ್ವ. ಆವಾಗ ನಾನು ಯದುವೀರ್ ಬಂದ, ಅವ್ನು ಎದ್ದಿದ್ದು ಲೇಟು. ಹಾಗಾಗಿ ಇಲ್ಲೇ ಅವನಿಗೆ ಡ್ರೆಸ್ ಹಾಕ್ಬಿಟ್ಟು ಅವರು ರೂಪೇಶ್ ಅವರಿಬ್ರು ಅಪ್ಪ ಮಗ ಟ್ವಿನ್ನಿಂಗ್ ಆಗ್ತಾ ಇದ್ರು. ಆ್ಯಂಡ್ ನಂದು ಈ ಸ್ಯಾರಿ ತುಂಬ ದಿವಸದಿಂದ ಇಟ್ಟಿದ್ದೆ, ಉಟ್ಕೊಳ್ಳೋಣ ಅನ್ಕೋತಾ ಇದ್ದೆ. ಅದು ಯಾವುದು ಕಾರ್ಯಕ್ರಮಕ್ಕೆ ಆಗಲೇ ಎಲ್ಲ ಬೇರೆ ಸ್ಯಾರೀಸ್ ಹಾಕೋತಾ ಇದ್ದೆ. ಆ್ಯಂಡ್ ಫೈನಲಿ ಇವತ್ತಿನ ಹೊಸ ಮನೆಯಲ್ಲಿ ಪೂಜೆಗೆ ಹಾಕೋಬೇಕು ಅಂತ ದೇವ್ರು ಬರ್ದಿದ್ರೇನೋ ಗೊತ್ತಿಲ್ಲ, ಹಾಗಾಗಿ ಇವತ್ತು ಹಾಕೊಂಡೆ. ಆ್ಯಂಡ್ ಯದುವೀರ್ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾನೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಕಲ್ಶಕ್ಕೆ ಹಾಕಿದೀವಲ್ಲ ಆ ಸ್ಯಾರಿ ಬಂದ್ಬಿಟ್ಟು ತಿಪ್ಸಂದ್ರಲ್ಲೇ ತಗೊಂಡಿದ್ದಿಲ್ಲೇ. ಸೊ ಲೇಟ್ ನೈಟ್ ಆಲ್ಮೋಸ್ಟ್ 10 o'clock ನಾನು ಸ್ಯಾರಿ ತಗೊಳ್ಳೋದೇ ಮರ್ತೋಗಿದ್ದೆ ದೇವ್ರಿಗೆ. ಅವಾಗ ಹೋಗಿ ನೋಡಿದಾಗ ಈ ಥರ ಬ್ಯೂಟಿಫುಲ್ ಆಗಿರುವಂತಹ ಕಲರಲ್ಲಿ ಸಿಕ್ತು. ಪುರೋಹಿತರು ಕೂಡ ಅದೇ ಹೇಳ್ತಾ ಇದ್ರು, ತುಂಬ ಚೆನ್ನಾಗಿದೆ ಸೌಂದರ್ಯ ಸ್ಯಾರಿ ಅಂತ. ಹಾಗೆ ಇದು ನಮ್ಮ 2ನೇ ಚಿಕ್ಕಮ್ಮ ಹರ್ಷ ಇದಾರಲ್ಲ, ಹರ್ಷ ಅವ್ರ ಮಮ್ಮಿ, ಇಲ್ಲಿ ಫೇಸ್ ತೋರಿಸ್ತೀನಿ. ಸೊ ಅವರು ಕೂಡ ಬಂದಿದ್ರು, ಪ್ರತಿಯೊಬ್ಬರು ಬಂದಿದ್ರು ನಮ್ಮ ಫ್ಯಾಮಿಲಿಯಲ್ಲಿ. ಹಾಗೆ ಕ್ಲೋಸೆಸ್ಟ್ ಫ್ರೆಂಡ್ ಸರ್ಕಲ್ ಮಾತ್ರ ಇನ್ವೈಟ್ ಮಾಡಿದ್ದು. ಯಾಕಂದ್ರೆ ಗ್ರ್ಯಾಂಡ್ ಆಗೆಲ್ಲ ಏನು ಮಾಡ್ತಿಲ್ಲ, ಸಿಂಪಲ್ ಆಗಲ್ವಾ ಮಾಡ್ತಿರೋದು ಅಂದ್ಬಿಟ್ಟು. ಅಂಡ್ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ಎಷ್ಟೊಂದು ಜನ ಕೇಳಿದ್ರಿ ಅವ್ರನ್ನೆಲ್ಲ ಕರೆದಿದ್ದೀರಾ ನಮ್ಮನ್ನು ಕರೆದಿಲ್ಲ ಅಂತ. ಹಾಗಲ್ಲ, ಇಷ್ಟು ಗ್ರ್ಯಾಂಡ್ ಆಗಿ ಮಾಡೋ ಅಂತ ಇಂಟೆನ್ಷನ್ ಇರಲಿಲ್ಲ, ಸಿಂಪಲ್ ಆಗಿ ಮಾಡೋಣ ಅಂತ ಹೋದ್ವಿ. ಬಟ್ ಆದ್ರೂ ಇಷ್ಟು ಗ್ರ್ಯಾಂಡ್ ಆಗಿ ಆಗೋಯ್ತು. ಖಂಡಿತ ನಾವು ಮನೆ ಕಟ್ಟಿದ ಮೇಲೆ ಫುಲ್ಲು ಗ್ರ್ಯಾಂಡ್ ಆಗಿ ಮಾಡ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ನ ಕೂಡ ಕರಿತೀನಿ, ಮಿಸ್ ಮಾಡದೆ ಎಲ್ಲರೂ ಬರಬೇಕು, ಓಕೆನಾ? ಅದಕ್ಕೆ ನಿಮ್ಮ ಆಶೀರ್ವಾದ ಫಸ್ಟ್ ಮಾಡಿಬಿಡಿ, ಬೇಗ ಬೇಗ ನಾವು ಮನೆ ಕಟ್ಬಿಡ್ಲಿ ಅಂತ. ಆ್ಯಂಡ್ ಇಲ್ಲಿ ಕಳಶಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವರೇ ನೋಡಿ, ನಾವು ಹರ್ಷ ಅವ್ರ ಮಮ್ಮಿ, ನಮ್ಮ ಮಮ್ಮಿಯ ಫಸ್ಟ್ನೇ ತಂಗಿ. ಕಳಶಕ್ಕೆಲ್ಲ ರೆಡಿ ಮಾಡ್ತಿದ್ರು. ಹಾಗೆ ಜ್ಯುವೆಲರಿ ಹಾಕೋಣ ಅಂದ್ಬಿಟ್ಟು ಕೊಡ್ತಾ ಇದ್ದೆ, ಜ್ಯುವೆಲರಿ ಹಾಕ್ತಾ ಇದ್ರು. ಜೊತೆಗೆ ಫಸ್ಟ್ ಇವಾಗ ಪುಣ್ಯ ಮಾಡಿದಾಗ ದೀಪ ಹಚ್ಚಿದ್ವಲ್ಲ, ಪುಣ್ಯ ಎಲ್ಲ ಆದ್ಮೇಲೆ ಹಾಲು ಉಗ್ಸಕ್ಕೆ ಹೇಳಿದ್ರು. ಹಾಲು ಉಗ್ಸಿದ್ಮೇಲೆ ಮನೆ ದೇವರಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಬಂದು ಸತ್ಯನಾರಾಯಣ ಸ್ವಾಮಿ ವ್ರತಕ್ಕೆ ಕೂತ್ಕೊಳ್ಳಿ ಅಂತ ಪುರೋಹಿತರು ಹೇಳಿದ್ರು. ಅದೇ ರೀತಿ ಇವಾಗ ನಾವು ಮಾಡಬೇಕು. ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಇನ್ನ ಉದ್ದ ಬಿಡ್ತೀನಿ ಫುಲ್ಲು, ಇನ್ನ ಉದ್ದ ಇಲ್ಲ ಅಷ್ಟು ನೋಡಿ. ಹಾಂ ಇರಲಿ. ನೋಡ್ಕೋಬೇಕಮ್ಮ, ಹೂವು ತಗೊಂಡೋಗ ಪುರೋಹಿತರು ಹೇಳಿದ್ರು, ಇಲ್ಲಿ ಯಾರಾದ್ರೂ ಕಳಶಕ್ಕೆ ಒಬ್ರು ರೆಡಿ ಮಾಡ್ಕೊಳ್ಳಿ, ಇನ್ನು ನೀವು ಹೋಗಿ ಹಾಲು ಕುಸ್ಕೋಬಹುದು ಅಂದ್ರು. ಅದಕ್ಕೆ ನಮ್ಮ ಫಸ್ಟ್ನೇ ಚಿಕ್ಕಮ್ಮ ಕಳಶಕ್ಕೆಲ್ಲ ರೆಡಿ ಮಾಡ್ತಾ ಇದ್ರೆ ಕಿಚನ್ ಅಲ್ಲಿ ಸಿಂಧು ಸ್ಟವ್ ಮೇಲೆ ಈ ತರ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ಲು. ನಮ್ಮ ಇನ್ನೊಂದು ಚಿಕ್ಕಮ್ಮ, ಭಾಗ್ಯ ಚಿಕ್ಕಮ್ಮ ಇದ್ರಲ್ವಾ, ಅವರು ಬೌಲ್ಸ್ ಅಲ್ಲಿ ಉಪ್ಪು, ಹುಣಸೆಹಣ್ಣು, ಮೆಣಸಿನ್ಕಾಯಿ, ಬೇಳೆ, ಧಾನ್ಯಗಳು, ತರಕಾರಿ ಎಲ್ಲ ಹಾಕಿ ಅವರು ಕೂಡ ರೆಡಿಯಾಗಿಟ್ಟಿದ್ರು. ಇನ್ನು ನಾನು ಹೋಗಿ ಸ್ಟವ್ ಹತ್ರ ಬೇಡ್ಕೊಂಡು ಇದು ದೀಪ ಅಂತೀನಿ, ಸ್ಟವ್ನ ಅಂಟಿಸಿ ದೇವ್ರ ಹತ್ರ ಬೇಡ್ಕೊಂಡಿದ್ದಷ್ಟೇ ಒಂದು 3-4 ನಿಮಿಷಕ್ಕೇನೆ ಬಲ್ಗಡೆ
ತುಂಬ ಚೆನ್ನಾಗಿ ಹಾಲುಕ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲರೂ ಅದೇ ಹೇಳೋರು, ತುಂಬ ಚೆನ್ನಾಗಿ ಹಾಲುಕ್ತು ಅಂತ. ಇನ್ನು ಹಾಲುಕ್ಸಿದ್ದಾಯಿತು. ಬಲಗಡೆ ಉಕ್ಕೋದ್ರಿಂದ ತುಂಬಾ ಶುಭಕರ ಅಂತ ಹೇಳ್ತಾರೆ. 3 ಟೈಮ್ಸ್ ಉಕ್ಕಿಸ್ಬೇಕಂತೆ. ಸೊ ಉಕ್ಸಿದ್ದಾಯಿತು. ಆ್ಯಂಡ್ ಹಾಲಿಗೆ ತಿರ್ಗಾ ಸಕ್ಕರೆ ಎಲ್ಲ ಹಾಕಿ ಫಸ್ಟು ದೇವ್ರ ಮನೇಲಿ ಸ್ವಲ್ಪ ದೇವರಿಗೆ ಇಟ್ಬಿಟ್ಟು ನಂತರ ಎಲ್ರಿಗೂ ನಾವು ಕುಡಿದು ನಂತರ ಎಲ್ರಿಗೂ ಕೊಟ್ಟು ಎಲ್ರೂ ಕಾಪಾಡಪ್ಪ ಅಂತ ಬೇಡ್ಕೊಂಡ್ವಿ. ಸೊ ಆ ವಿಡಿಯೋ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಕ್ಲಾಪ್ಸ್ ಮಾಡಿ ಕ್ಲಾಪ್ಸ್ ಮಾಡಿ. ಚಕ್ರೆ ಹಾಕೋದು ಮೊಕ್ಕೋ ಚಾಮಿ ಮೊಕ್ಕೋ ನಮಸ್ಕಾರ ಹಾಕೋ. ಸರ್ವಭೌಮಾಯ ಮಂಗಳಂ. ರಮಣ ಪಿತಮಸ್ತು ಗೋವಿಂದ ಗೋವಿಂದ. ನಮಸ್ಕಾರ ಮಾಡ್ಕೊಳ್ಳಿ. ರೆಡಿನಾ? ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ದೀರ್ಘಾಮಾಯು. ಹಂಗೆ ಅಪ್ಪ ಅಭಿವೃದ್ಧಿರಸ್ತು. ವೃದ್ಧಿ ದೇವೋ ಭವ. ಶತಂ ಜೀವಾ ಶರದಶತಂ ಜೀವಾಮ ಶರದಶತಂ ನಂದಾಮ ಶರದಶತಂ ಅರೀತಾಶ್ಯಾಮ ಶರದಶತಂ ಶತಂ ಮಚ್ಚರಮಿತಿ ದೀರ್ಘಾಮಾಯು. ರಮಜ್ಜಯೋನಿ ಶತಂ ಮಚ್ಚರಮಿತಿ ದೀರ್ಘಾಮಾಯು. ಶ್ರೀನಿವಾಸ ಭಾಗ್ಯಮ್ಮ ಎಲ್ಲರೂ ಉತ್ತರೋತ್ತರಾಭಿವೃದ್ಧಿರಸ್ತು. ಮಾಮ ಕುತ್ಕೊಳ್ಳಿ. ಓಂ ಶತಮಾನಂ ಭವತಿ ಶತಾಯುರೇಂದ್ರಿಯ ಆಯುಷ್ಯೇವೇಂದ್ರಿಯೇ ಉಪತಿಷ್ಠತಿ ದೀರ್ಘಾಮಾಯು. ಉತ್ತರೋತ್ತರಾಭಿವೃದ್ಧಿರಸ್ತು. ಪುತ್ರಾಪುತ್ರಿಕ ಪ್ರಾಪ್ತಿರಸ್ತು. ನಕ್ಷತ್ರ ಕನ್ಯಾ ರಾಟೋ ಜಾತಾಂ ಪದ್ಮಾವತಿ ನಾಮ್ಯಾ ಕುಟುಂಬಸ್ಯ ಬಂಧುಮಿತ್ರವರ್ಗಸ್ಯ ಕಲರ್ತವರ್ಗಸ್ಯ ಭಾತೃಭಗಿನಿವರ್ಗಸ್ಯ ಕ್ಷೇಮಸ್ಥೈರ್ಯ ಧೈರ್ಯ ವಿಜಯ ವೀರ್ಯ ಅಭಯ ಮಹದಾನಂದಾದಿ ಆರೋಗ್ಯಾದಿ ಐಶ್ವರ್ಯಾಭಿವೃದ್ಧ್ಯರ್ಥಂ ಉನ್ನತೋನ್ನತೋಭಿವೃದ್ಧ್ಯರ್ಥ ರಾಶೀವಶಾತ್ ಏದೋ ತದ್ದೋಷ ಪರಿಹಾರಾರ್ಥಂ अस्मिन् गृहदेवतानुप्रसादिद्धत्ते लक्ष्मी समेत श्री सत्यनारायण स्वामी देवतामुद्दिश्य लक्ष्मी समेत श्री सत्यनारायण स्वामी देवताभ्यर्थं यावत् मने देवर गोदा खर्च ಮಾಡ್ಕೋಬೇಕು ಮನೆ ಅಂದ್ರೆ ದೇವರ ಇಟ್ಕೊಂಡು ಆರೋಗ್ಯ ಪ್ರಾಪ್ತಿರಸ್ತು. ಸೂರ್ಯ ಒಳ್ಳೆ ಆರೋಗ್ಯ ಕೊಡುವಂತವರು. ಸೂರ್ಯ ಗೋಧಿ ದಾರಿದ್ದಾನೆ. ಒಟ್ಟು ಟೋಕನ್ ಮುಚ್ಚೆ ಕೆಂಪು ಬಣ್ಣದ ಈ ತರ ರಕ್ತವರ್ಣ ಇದೆ. ಅದೇ ಇಲ್ಲಿ ಚಿಕ್ಕಿ
युवानो अन्वात् पावन्तु पीतुवेगे भूतं पीतवर्णं पीतमाल्याभरधरं पीतगन्धानुलेपनं पीत्वार्पक्षत्रभयरत इति. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಸಿರ್ ಅಂತ ಒಂದು ಸೌಂಡ್ ಬರ್ತಾ ಇರುತ್ತೆ. ಅದು ಸ್ವಲ್ಪ ಇರಿಟೇಟ್ ಆದರೆ ಐ ಆಮ್ ಸೋ ಸಾರಿ. ನಮ್ಮ ಮನೆ ಬಂದ್ಬಿಟ್ಟು ಹೆಲಿಕಾಪ್ಟರ್ ಡಿವಿಷನ್ ಹಿಂದೆಗಡೆನೆ ಇರೋದ್ರಿಂದ ಟೆಸ್ಟಿಂಗ್ಸು ಅವು ಇವು ನಡೀತಾನೆ ಇರುತ್ತೆ. ಅದ್ರ ಸೌಂಡ್ ಅವಾಗವಾಗ ಈ ಥರ ಬರ್ತಾನೆ ಇರುತ್ತೆ. ಡೋಂಟ್ ಮೈಂಡ್, ಓಕೆನಾ? ಶನೇಶ್ವರ ಸ್ವಾಮಿ ಸಂಪೂರ್ಣ ಕೃಪಾ ಕಟಾಕ್ಷ ಸಿದ್ಧಿರತ್ತು ಸಕಲ ಪೀಡಾ ಪರಿಹಾರಾತು ಸಿನಿಮಾತ್ಮ ಕರಿಯಲ್ಲಿರ್ತಾನೆ ಹೊತ್ತು ಮುಳುಗೋ ಕಡೆ. ನಮಸ್ತೆ ಅಸ್ತು ಗ್ರಹಾಣಾಂಪತಯೇ ನಮಃ ಆದಿತ್ಯಾದಿ ದಯಾನಂ ಮುಗುಳಂ ಧೂಪಂ ಸುಗಂಧಿಶ್ಚ ಮನೋಹರಂ ಕಲಿಲಾಗೃತಾಂ ಧೂಪೋ ಯತ್ಯತಾಂ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಧೂಪಮಗ್ರಾಪಯಾಮಿ ಸಾಕ್ಷಾತ್ ದೀಪಂ ದರ್ಶಯಾಮಿ. ಸಾಕ್ಷಾತ್ ದೀಪಂ ದರ್ಶಯಾಮಿ. ವಿಶ್ವಾಮಿಷಿ ಇದೆ ಮುಟ್ಟಿ ಅದು ಹೇಳಕ್ಕಿದ್ದಾರೆ. नमसी स्वाहा प्राणाय स्वाहा व्यानाय स्वाहा उदानाय स्वाहा समारस प्राणाय स्वाहा ब्रह्मणे स्वाहा आवा इत्येव सर्वेभ्यो देवताभ्यो नमः. लक्ष्मी समेत सत्यनारायण स्वामी देवताभ्यो नमः. नारीकेलव्रतपातभक्षा नैवेद्यं समनीयकरये आद्राक्षतारोपणं पुल्लामलनीलवासनं चार्गोनतं. ಫೈನಲಿ ಸತ್ಯನಾರಾಯಣ ಸ್ವಾಮಿ ವ್ರತ ಅಂತ ಮುಗೀತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ ಕಥೆ ಕೇಳೋಕ್ಕೇನೆ 2 ಕಿವಿ ಸಾಲದು, ಅಷ್ಟು ಚೆನ್ನಾಗಿತ್ತು. ನೀವು ಅಷ್ಟೇ ಎಲ್ಲೇ ಸತ್ಯನಾರಾಯಣ ಸ್ವಾಮಿ ವ್ರತ ಆಗಲಿ ಹುಣ್ಣಿಮೆಗೆ ದೇವಸ್ಥಾನಗಳಲ್ಲಿ ಮಾಡೇ ಮಾಡ್ತಾರೆ. ಖಂಡಿತ ಹೋಗಿ ಕೂತ್ಕೊಂಡು ಆ ಕಥೆ ಕೇಳಿ, ನಿಮಗೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ. ಏನಂತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಎಲ್ಲ ಆದಮೇಲೆ ಮಹಾಮಂಗಳಾರತಿ ಕೊಡ್ತಾ ಇದ್ದಾರೆ. ವ್ರತ ಹೇಳೋದು ಸಿಂಧು ಕ್ಯಾಪ್ಚರ್ ಮಾಡಿಲ್ಲ, ಯಾಕಂದರೆ ನಾನು ಪೂಜೆಯಲ್ಲಿ ಕೂತಿದ್ದೆ, ಹಾಗಾಗಿ. ಆ್ಯಂಡ್ ತುಂಬ ಚೆನ್ನಾಗಾಯಿತು. ಅಲ್ಲಿ ಸ್ವಾಮಿ ನೀವು ಹಂಗೆ ಮನೆ ಮೇಲೆ ಕೂತಿಲ್ಲ, ಅದು ಯಾರ ಕೈ ಕೊಡಿ ಕೊಡ್ತಾರೆ, ಎಲ್ಲರಿಗೂ ಕೊಡೋದು. ಅರಸನ ಬಟ್ಟು ಕುಂಕುಮ ಬಟ್ಟು ಅಂತ ತೆಗಿಬಿಟ್ಟು ಅರಸನ ಕುಂಕುಮ ಹಚ್ಕೊಂಡಿರ್ತೀರಲ್ಲ, ಒಂದು 5 ಜನನೋ 3 ಜನನೋ ಒಂದು ಅರಸನ ಕುಂಕುಮ. ಮಧ್ಯ ಕಲ್ಸಿನ ಮಲ್ಲಿಗೆ ಹೂವು ಅದು ಅರ್ಧ ಕಟ್ ಮಾಡಿಬಿಟ್ಟು ಕುಡಿಬೇಕಷ್ಟ. ಗಾಡಿ ಬೈಕ್ ಕಾರಲ್ಲಿ ಹೋಗೋಣ, ನೋನಾ ಬಾಯ್ ಅಂತ ಬಾಯಿ ಬರೀ ಕಿಸನ್ ನೀರು ಅವ್ರಿಗೆ ಆರತಿ ಮಾಡಿ ಮೂರು ಜನ ಸೇರಿಸಿ ಮಾಡಿ. ಹಾಡು ಹೇಳಿಲ್ಲ, ಹಾಡು ಹೇಳಿದ್ರೆ ಕಾಸು ಯಾವ್ದಾದ್ರು ಹೇಳಿ. ಲಕ್ಷ್ಮೀ ಬಾರಮ್ಮನ ಯಾವ ಹಾಡು ಬಂದಿಲ್ಲ, ಕುಂದು ಕುಂದು ಬಾತ್ರೂಮ್ ಹೇಳ್ತಿಲ್ಲ ನಮ್ಮ ಈ ವಸ್ತು ಮಾಡ್ಕೊಳ್ತಾರೆ ಕೂದಲ್ಲ. ಲಕ್ಷ್ಮೀ ನಾರಾಯಣ ಸ್ವಾಮಿ ಪಾದೋದಕಂ ಪಾವನ ಶುಭಂ ನಮಸ್ತು ಆರೋಗ್ಯಂ
ಆಮೇಲೆ ಕೈ ತೊಳ್ಕೊಂಡು ಅಷ್ಟೇ ಅವಾಗ ನಮಸ್ಕಾರ ಮಾಡಿದ ಇರೋರು ಇರ್ತಾರಲ್ಲ, ಯಾರಾದ್ರೂ ಮಿಸ್ ಆಗಿರೋರು ಅವ್ರು ಅಷ್ಟೇ ಕೊಟ್ಬಿಟ್ಟು ಡ್ಯಾಡಿ ಸೀನಾ ಅಂಕಲ್ನ ಪಾದಾರ್ಪಿತಂ ಪಾವನಂ ಶುಭಂ ಎರಡೆರಡು ಸಲ ಎಲ್ಲರ ಹತ್ರ ಆಶೀರ್ವಾದ ಸಿಕ್ತು. ನಂಗೆ ತುಂಬಾನೇ ಖುಷಿ ಆಯಿತು. ಪೂಜೆ ಕೂತ್ಕೊಳ್ಳೋಕ್ಕೂ ಮುಂಚೆನೂ ಆಶೀರ್ವಾದ ತಗೊಂಡ್ವಿ, ಪೂಜೆ ನಂತರನೂ ಕೂಡ ಆಶೀರ್ವಾದ ತಗೊಂಡ್ವಿ. ಸತ್ಯನಾರಾಯಣ ಸ್ವಾಮಿ ವ್ರತಕ್ಕೆ ಪ್ರಸಾದ ಎಲ್ಲ ಕೊಟ್ಟಿದ್ರಲ್ವ, ಪ್ರಸಾದ ಎಲ್ಲ ಮಾಡಿಸಿದ್ವಲ್ಲ, ಸೊ ಅದನ್ನು ತಿನ್ಕೊಂಡು ಎಲ್ಲರ ಹತ್ರನೂ ಆಶೀರ್ವಾದ ತಗೊಳ್ತಾ ಇದ್ದೀವಿ. तदमानं भवति तदा हृदयेन्द्रिय आयुष्य अष्टैश्वर्य प्राप्तिरस्तु सुपुत्रिका प्राप्तिरस्तु लक्ष्मीनारायण कृपासाद सिद्धिरस्तु आयुष्मान भव स्तोत्रादिरस्तु ಪೂಜೆ ಮುಗಿಯೋಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಅಯೋಧ್ಯ ಹೋಟೆಲ್ ಹತ್ರ ಹೋಗಿದ್ರು ಬ್ರೇಕ್ಫಾಸ್ಟ್ ಹಾಗೆ ಊಟ ಎಲ್ಲ ತಗೋಬರೋದಕ್ಕೆ. ಅಷ್ಟೊತ್ತಲ್ಲಿ ರೂಪೇಶ್ ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಟಿದ್ರು. ಅವ್ರು ಬಂದ್ಮೇಲೆ ತಿರ್ಗಾ ಆಶೀರ್ವಾದ ತಗೊಂಡ್ವಿ. ಇನ್ನು ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ, ಚಟ್ನಿ, ವಡೆ ತರಿಸಿದ್ವಿ. ಇನ್ನು ಮಧ್ಯಾಹ್ನಕ್ಕೆ ಊಟದ ಮೀಲ್ ತರಿಸಿದ್ವಿ. ಮಧ್ಯಾಹ್ನ ಊಟಕ್ಕೆ ನಮ್ಮತ್ತೆ ಆಫೀಸ್ ಕೊಲೀಗ್ಸ್ ಎಲ್ಲರೂ ಬಂದಿದ್ರು. ಹಾಗೆ ರೂಪೇಶ್ ಫ್ರೆಂಡ್ಸ್ ಬಂದಿದ್ರು. ನನ್ನ ಫ್ರೆಂಡ್ಸ್ ಯಾರನ್ನೂ ಕರೆದಿಲ್ಲ, ನಾನು ಒಂದು 3 ಜನನ ಕರೆದಿದ್ದೆ ಅಷ್ಟೇ, ಹತ್ರದಲ್ಲಿರೋರ್ನ. ಪ್ರಕೃತಿ, ರಕ್ಷಿತಕ್ಕ ಹಾಗೆ ಪೂಜಾನ್ ಕರೆದಿದೆ. ಪ್ರಕೃತಿ ಅವ್ರದ್ದು ಏನೋ ವರ್ಕ್ ಇದೆ ಅಂತ ಊರಿಗೆ ಹೋಗಿದ್ಲು. ರಕ್ಷಿತಕ್ಕ ಅವರು ಬರಬಾರ್ದು ಅಂತ ಬರಲಿಲ್ಲ. ಆ್ಯಂಡ್ ಪೂಜಾ ಬಂದಿದ್ರು. ಆಚೆ ಕಡೆ ನಮ್ಮ ರಮೇಶ ಮಾಮ, ಹೇಮಾ ಅತ್ತೆ ಎಲ್ಲರೂ ಬಂದಿದ್ರು. ಯಾರೂ ಮಿಸ್ ಆಗಿಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಎಲ್ಲರೂ ಬಂದಿದ್ರು. ನೋಡಿ ಸಾಹಸ ಮಾಡಿಕೊಂಡು ಮಕ್ಕಳಿಗೆ ಊಟ ತಿನ್ನಿಸ್ತಾ ಇದ್ದಾರೆ ಇವರಿಬ್ರು. ಆ್ಯಂಡ್ ದಿಯು ನೋಡಿ, ಇವರು ಪೂಜಾ ಮಗ ದಿಯಾಂಶು. ಪೂಜನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡು ನಮ್ಮತ್ತೆ ಕೊಲೀಗ್ಸ್ ಎಲ್ಲ ಊಟ ಮಾಡ್ತಾಯಿದ್ರು. ಟೆರೇಸಲ್ಲಿ ಊಟ ಕೊಡೋಣ ಚೆನ್ನಾಗಿರುತ್ತೆ ಅಂದ್ಕೊಂಡ್ವಿ, ಬಟ್ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹಾಗಾಗಿ ಬೇಡ, ಸರಿ ಹೊರಗಡೆನೆ ಕೊಡೋಣ ಅಂದ್ಬಿಟ್ಟು ಮೇಲೆ ತಿಂತಾಯಿದ್ರು, ಕೆಳಗಡೆ ತಿಂತಾಯಿದ್ರು. ಆಮೇಲೆ ಶೋಭಾ ಆಂಟಿಗೆ ಎಲ್ಲರೂ ಬಂದಿದ್ರು, ನಮ್ಮತ್ತೆ ಫ್ರೆಂಡ್ಸ್, ನೇತ್ರ ಆಂಟಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀರಾ. ನಮ್ಮತ್ತೆ ಕೊಲೀಗ್ಸ್ ಎಲ್ಲರೂ ಬಂದಿದ್ರು. ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ದಪ್ಪ ಮುಂಟೆ ಏಮಿ, ಸಣ್ಣ ಮುಂಟೆ ಏಮಿ, ಮೊಚ್ಚೊಳೆ ಇಟ್ಟಲ್ಲ ಹಾಯ್ ಫ್ರೆಂಡ್ಸ್, ನೋಡಿ ಪೂಜಾ ಪಿವಿ ಗೌಡ ಕನ್ನಡ ಬ್ಲಾಗ್ಸ್ ಮಾತಾಡು, ಮಾತಾಡಕ್ಕಂತೂ ಬರಲ್ಲ. ಅಲ್ಲೋಡಿ ಅವರೆಲ್ಲ ನಮ್ಮ ಫ್ರೆಂಡ್ಸ್. ಹಾಯ್ ಮಾಡಿ ಹೇಳ್ತಿ. ಹಾಯ್. ಅಲ್ಲಿ ನಮ್ಮ ಅಣ್ಣ. ಹಾಯ್ ಅಣ್ಣ. ಓ, ಇವ್ರ ಮೊಮ್ಮಕ್ಕಳು ಪ್ರಿಯಾರಿಟಿ, ಅವ್ರನ್ನ ಅಲ್ಲ ಫಸ್ಟ್ ನನಗೆ ಕೇಳಿಲ್ಲ ಊಟ ಮಾಡುವ ಅಂತ. ಓಕೆ, ಅವ್ರು ಊಟ ಮಾಡ್ತವ್ರೆ. ಹೋಗಿ ನೋಡಿ ಏನೇನು ಮಾಡಿಸ್ತೀವಿ. ವಿಡಿಯೋ ಮಾಡ್ಬೇಕಂತ ಮೆನು ಏನು ಗೊತ್ತಾ? ಒಬ್ಬಟ್ಟು, ಮಸಾಲೆ ವಡೆ, ಪಾಪಡು, ಪುಳಿಯೋಗರೆ, ಚಿತ್ರಾನ್ನ, ಅನ್ನ, ನುಗ್ಗೆಕಾಯಿ ಸಾರು, ತೊಂಡೆಕಾಯಿ ಪಲ್ಯ, ಮಜ್ಜಿಗೆ, ಹಪ್ಪಳ. ಅಲ್ಲಿ ನೋಡಿ ನಮ್ಮ ಚಿಕ್ಕಮ್ಮ ನೋಡಿ. ಆಮೇಲೆ ಅದೇ ಹಾಯ್ ಮಾಡಿ ಎಲ್ಲರೂ. ಹಾಯ್. ಪವರ್ ಬ್ಯಾಂಕ್ ಬೇಕಾಗುತ್ತೆ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕೊನೆಯಲ್ಲಿ ಕೂತಿದ್ದು ಊಟಕ್ಕೆ, ಆಲ್ಮೋಸ್ಟ್ ಎಲ್ಲ ಆಗೋಗೋ ಸಮಯ. ರೂಪೇಶು, ವಿಕಿ ಅಣ್ಣ ಎಲ್ಲ ಹೊರಗಡೆ ಹೋಗಿದ್ರು. ನಮ್ಗೆ ಹೊಟ್ಟೆ ಬೇರೆ ಹಶ್ವಾಗ್ತಿತ್ತು, ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಹಾಗಾಗಿ ತಿನ್ನಕ್ಕೆ ಕೂತ್ಕೊಂಡ್ಬಿಟ್ವಿ. ನೀವು ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ರಿ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್, ಶೇರ್, ಕಾಮೆಂಟ್ ಮಾಡ್ತಾ ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಅವತ್ತು ಸಂಜೆ ಸ್ವೀಟ್ ಏನಾದರೂ ಮಾಡಬೇಕು ಅಂತ ಹೇಳಿದರು ಪುರೋಹಿತರು. ಹಾಗಾಗಿ
ನಮ್ಮ ಚಿಕ್ಕತ್ತೆ ಇದು ಅಕ್ಕಿ ಪಾಯಸ ಮಾಡಿದರು, ಅಕ್ಕಿ ಪಾಯಸ ಅಲ್ಲ, ಅನ್ನದ ಪಾಯಸ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಸೊ ಮುಂದಿನ ವಿಡಿಯೋಲಿ ಸಿಗೋಣ. ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ಸ್ ಬರ್ತಾ ಇರುತ್ತೆ. ಶಿಫ್ಟಿಂಗ್ ಆಗಿರ್ಬೋದು, ಶಿಫ್ಟಿಂಗ್ ಆಗುವಾಗ ಎಮೋಷ್ನಲ್ ಅಥವಾ ನಾವು ಮತ್ತೆ ಹೆಂಗೆ ಬೇಜಾರು ಮಾಡ್ಕೊಂಡ್ರು ಪ್ರತಿಯೊಂದೂ ಆ ಒಂದು ವಿಡಿಯೋಲಿ ತಿಳಿಸ್ತೀನಿ. ಸೊ ಬೈ ಬಾಯ್. ನೈಲ್ ಪಾಲಿಶ್